महिषासुरमर्दिनी सुरवरईश्वर वरदे तारक संजीवनी जय देवी जय देवी। ಇವನ್ ಕಣ್ಣಿಗೆ ಸಕ್ಕು ದೇವತೆ ತರ ಕಾಣಿಸ್ತಿದ್ದಾಳೆ ಅನ್ಸುತ್ತೆ. ರೆಪ್ಪೆ ಮಿಟ್ಕಿಸ್ದೆ ಅವಳ ಕಡೆನೆ ನೋಡ್ತಿದ್ದಾನೆ. ಪಾಪ ಸಕ್ಕೋತ್ಗೆ ಇವರು ದೂರದಿಂದ ಕೂಡ ದುರ್ಗಮ್ಮನ್ ನೋಡಕ್ ಬಿಡ್ತಾ ಇಲ್ಲ. ಯಮುನಾ ಅಕ್ಕ ಬೇಕಂತಾನೆ ಅಡ್ಡ ನಿಂತಿದ್ದಾಳೆ. ದುರ್ಗಾ ಮಾತೆ, ನಿನ್ಗೋಸ್ಕರ ನನ್ನ ಪ್ರಾಣ ಪರಿತಪಿಸ್ತಿದೆ. ನನಗ್ ದಿನ ನೋಡ್ಬೇಕು ಅನ್ನಿಸ್ತಿದೆ. ನನಗ್ ದರ್ಶನ ಭಾಗ್ಯ ಕರುಣಿಸು ತಾಯಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇಲ್ಲೇನ್ ಮಾಡ್ತಿದ್ಯೆ? ನೀನು ಒಳಗಡೆ ಬರೋ ಹಾಗಿಲ್ಲ. ಬಾಗಿಲತ್ರ ನಿನ್ಗೇನೆ ಕೆಲ್ಸ? ಹೇಳು. ಅಮ್ಮ, ಇವಳು ನೋಡು. ಏನ್ ನೋಡೋದು? ನೀನ್ ಅಲ್ಲೇ ಇದೀಯ ಅಲ್ವಾ? ಅವಳನ್ನ ಒಳಗ್ ಕಾಲಿಡಕ್ ಬಿಡ್ಬೇಡ. ಅಯ್ಯೋ ಅತ್ತೆ, ದಯವಿಟ್ಟು ಹಾಗ ಅನ್ಬೇಡಿ. ನನ್ನ ಒಳಗ್ ಬರೋಕ್ ಬಿಡಿ. ದುರ್ಗಾದೇವಿ ದರ್ಶನ ಮಾಡ್ಕೊಳಕ್ ಬಿಡಿ ಅತ್ತೆ. ಏನು ಬೇಕಾಗಿಲ್ಲ. ನಿನ್ನ ಅಪವಿತ್ರವಾದ ನೆರಳು ನನ್ನ ಮನೇಲಿ ಬೀಳಬಾರ್ದು. ನೀನ್ ಹೊರಗಡೆನೆ ಇರ್ಬೇಕು, ಹೊರಗಡೆನೆ. ಅಮ್ಮ ಯಾಕೆ ಹೀಗೆ ನಡ್ಕೋತಾ ಇದ್ದಾರೆ? ಸಕ್ಕು ಈ ಮನೆ ಮಹಾಲಕ್ಷ್ಮಿ, ಅವಳಿಗೆ ದರ್ಶನ ಮಾಡ್ಕೊಳ್ಳೋದಕ್ ಬಿಡ್ತಾ ಇಲ್ವಲ್ಲ? ವತ್ಸಲ, ನೋಡ್ತಾ ಇದ್ದೀಯಾ? ಸೊಸೆ ಅಂದ್ರೆ ಗೃಹಲಕ್ಷ್ಮಿ, ಅವಳಿಗೆ ಅವಮಾನ ಮಾಡ್ತಿದ್ದಾರೆ. ಅಯ್ಯೋ ಅತ್ತೆ, ನಾನು ಸೆರಗ್ ಚಾಚಿ ಬೇಡ್ಕೋತಿದ್ದೀನಿ. ದುರ್ಗಾ ಮಾತೆ ದರ್ಶನ ಮಾಡ್ಕೊಳಕ್ ಬಿಡಿ. ಅಮ್ಮನವ್ರಿಗೆ ಹೂ ಇಡೋಕ್ ಅವಕಾಶ ಕೊಡಿ. ಅರ್ಶನ ಕುಂಕುಮ ಇಡೋಕ್ ಅವಕಾಶ ಕೊಡಿ. ನನ್ಗೆ ಅಮ್ಮನವ್ರ ಕುಂಕುಮ ಕೊಡಿ. ನಾನು ದರ್ಶನ ಮಾಡ್ಕೊಂಡು ತಕ್ಷಣ ಹೊರಗೆ ಹೊರಟೋಗ್ತೀನಿ. ಕರುಣೆ ತೋರಿಸಿ. ಅಮ್ಮ ಒಪ್ಕೊಳ್ಳಿ. ದಿಗೋ, ನೀನ್ ನನಗ್ ಪ್ರಮಾಣ ಮಾಡಿದೀಯಾ? ಮರ್ತಿಲ್ಲ ತಾನೇ? ನೀನ್ ಮಧ್ಯ ಬರ್ಬೇಡ. ನಕಲಿ ಒಡವೆಗಳನ್ನ ಕೊಟ್ಟಿರೋ ನಕಲಿ ಮನುಷ್ಯರಿವ್ರು. ಇವ್ರ ಭಕ್ತಿ ಕೂಡ ನಕಲಿನೇ. ಬಾಗಲ ಹತ್ರ ನಿಂತ್ಕೊಂಡಾತ್ರೆ ನಾನ್ ಸುಮ್ನಿರಲ್ಲ. ಮೊದ್ಲು ಅಳೋದನ್ನ ನಿಲ್ಸು. ಅಳೋದನ್ನ ನಿಲ್ಸಿ ಇಲ್ಲಿಂದ ಹೋಗು. ಹೋಗೋ, ಹೋಗಿಲ್ಲಿಂದ ಹೋಗಿ ನೀನ್ ಗುಡ್ಸ್ಲಲ್ಲಿ ಕೂತ್ಕೋ. ನೀನ್ ನನ್ನ ಮನೆ ಒಳಗಡೆ ಹೆಜ್ಜೆ ಇಟ್ರೆ ನಾನ್ ಸಹಿಸಲ್ಲ. ಹೋಗೋ. ಯಮುನಾ, ಬಾಗಲ್ ಹಾಕು. ದೇವಿ ದರ್ಶನ ಮಾಡ್ಬೇಕು ಅಂತಿದ್ಯಾ?
ನೋಡೋಣ ನಿನ್ ಮನ್ಸಲ್ಲಿರೋ ಆಸೆ ಇವತ್ತು ಈಡೇರುತ್ತೋ ಇಲ್ವೋ ಅಂತ. ಯಮುನಾಥ್ಗೆ ದುರ್ಗಾ ಮಾತೆಗೆ ಹೂಗಳನ್ನ ಇಡೋಕೆ ಅವಕಾಶ ಕೊಡಿ. ಹೋಗ್ಲಿ, ನನಗೆ ಕುಂಕುಮ ಆದ್ರೂ ಕೊಡಿ. ನಾನು ಮನೆ ಒಳಗೆ ಖಂಡಿತ ಬರೋದಿಲ್ಲ. ಕುಂಕುಮನ ನಿನ್ಗೆ ಕೊಡಲ್ಲ. ಬಾಗ್ಲು ಏನಾದ್ರೂ ತೊಟ್ಟಿದ್ರೆ ಸುಮ್ನಿರಲ್ಲ, ಹುಷಾರು. ಇಲ್ಲಿ ನೋಡಿ, ಯಮುನಾಥ್ಗೆ ಬಾಗಿಲು ಹಾಕ್ಬೇಡಿ. ऐगिरि नन्दिनि नन्दित मेदिनि विश्व विनोदिनि नन्दिनुते गिरिवरविन्ध्य शिरोधिनि वासिनि विष्णु विलासिनि जिष्णुनुते भगवति हेशिति कण्ठ कुटुम्बिनि भूरि कुटुम्बिनि भूतकृते जय जय हे महिषासुरमर्दिनि रम्यकपर्दिनि शैलसुते रम्यकपर्दिनि शैलसुते. ಏನಿದೆ ಈ ಕೂಗಾಟ? ಅವಳು ಬೇಕು ಅಂತಾನೆ ಮಾಡ್ತಿದ್ದಾಳೆ. सुरवर हर्षिणि दुर्धर धर्षिणि दुर्मुखमर्षिणि हर्षरते. ನಿನಗಿದೆ ಕಣೆ, ಇವತ್ತು ನಿನ್ ಕುತ್ಕೆ ಹಿಸ್ಕಿ ಸಾಯಿಸ್ತೀನಿ. ಬಂದೇ ಇರು. ಯಾಕೆ ದುರ್ಗಾ ಮಾತೆ ಸ್ಮರಣೆಯಿಂದ ನಿನಗೆ ತೊಂದರೆ ಆಗ್ತಿದ್ಯಾ? ಅದನ್ನ ಕೇಳಿಸ್ಕೊಂಡ್ರೆ ನಿನಗೆ ಸ್ವಲ್ಪನಾದ್ರೂ ಪುಣ್ಯ ಬರುತ್ತಲ್ವಾ ಅಕ್ಕ? ಕಣ್ಮುಚ್ಕೊಂಡ್ ಕೇಳಿಸ್ಕೋ. महिषासुरमर्दिनि रम्यकपर्दिनि शैलसुते रम्यकपर्दिनि शैलसुते. ಅಮ್ಮ ನೋಡಮ್ಮ ಹೇಗ್ ಮಾತಾಡ್ತಿದ್ದಾನೆ. ಅಷ್ಟಕ್ಕೂ ಆ ಸಕ್ಕು ಬೇಕು ಅಂತಾನೆ ಎಲ್ರ ಗಮನನ ಅವಳ ಕಡೆ ಸೆಳೆಯೋಕ್ ಹೀಗ್ ಮಾಡ್ತಾ ಇದ್ದಾಳೆ. ಇವನು ನನ್ನ ಬೈತಿದ್ದಾನೆ. जगदम्ब कदम्ब वन प्रिय वासिनि वासिनि हासरते ವತ್ಸಲ, ಸಕ್ಕು ದುರ್ಗಾ ಮಾತೆ ಸ್ತೋತ್ರ ಅಂತಾನೆ ಪಠಿಸ್ತಾ ಇರೋದು. ಅದರಲ್ಲಿ ತಪ್ಪೇನಿದೆ? ಯಮುನಾ ಯಾಕೆ ಹೀಗೆ ಕೂಗಾಡ್ತಿದ್ದಾಳೆ? ಒಂದ್ ವೇಳೆ ಸಕ್ಕು ಸ್ತೋತ್ರನ ಕೇಳಿ ನಮ್ಮ ಮನೇಲಿರೋ ದುರ್ಗಾ ಮಾತೆ ನಡ್ಕೊಂಡು ಹೊರಗೆ ಹೋಗ್ತಾಳೆ ಅಂತ ಭಯನಾ? ಇಲ್ಲಿಗೆ ಈ ವಿಷಯನ್ ಬಿಟ್ಬಿಡಿ. ಅವಳಿಗೆ ಏನ್ ಬೇಕು ಅನ್ಸುತ್ತೋ ಅದನ್ ಮಾಡ್ಲಿ. ನಡೀರಿ, ತಟ್ಟೆಗಳ್ ನೀಡು, ಊಟ ಮಾಡೋಣ. ಬಿಗು, ऐशत खण्ड विखण्डित रुण्ड वितुण्डित शुण्ड गजाधिपते रिपु गज गण्ड विदारण चण्ड पराक्रम शौण्ड मृगाधिपते निज भुज दण्ड निपातित चण्ड विपाटित भण्ड भटाधिपते जय जय हे महिषासुरमर्दिनि रम्यकपर्दिनि शैलसुते रम्यकपर्दिनि शैलसुते. शिवे सर्वार्थ साधिके शरण्ये त्र्यंबके गौरी नारायणी नमोस्तुते. सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते. सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते. ಅಬ್ಬಾ ಅಬ್ಬಾ, ಊಟ ಮಾಡಿ ಸುಸ್ತಾಯ್ತು. ರುಚಿಯಾಗಿದೆ ಅಂತ ಒಂದು ತಟ್ಟೆ ಜಾಸ್ತಿನೇ ತಿನ್ಬಿಟ್ಟೆ. ಅಮ್ಮ ದುರ್ಗಾ ಮಾತೆ, ದಿನ ನನಗೆ ಹೀಗೆ ರುಚಿಯಾದ ಊಟ ಸಿಗೋ ಹಾಗೆ ಮಾಡು ತಾಯಿ. ಏನಿದು? ಇದು ಕನ್ಸ, ನಿಜನಾ, ನನ್ನ ಭ್ರಮೆನಾ?
ಅಯ್ಯೋ ದೇವ್ರೆ, ದುರ್ಗಾ ಮಾತೆಯಲ್ಲಿ ಅಯ್ಯಯ್ಯೋ, ದಿಗು ವಿಚಿತ್ರ ನಡೆದಿದೆ. ಅದ್ಕೆ ಬೇಗ ಬನ್ನಿ, ದೇವಿ ಮಾಯ ಆಗೋಗಿದ್ದಾಳೆ. ಪವಾಡ ನಡೆದಿದೆ. ಅದ್ಕೆ ದಿಗು, ಅದ್ಕೆ ಆ ಕಡೆ ದಿಗು, ಅದ್ಕೆ ನಾಗೋಜಿ. ಏನ್ ಮೈದ್ನವ್ರೆ, ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ಏನ್ ನಡೀತು ಅಂತ ಹೇಳಿ. ನಮ್ಮ ದುರ್ಗಾ ಮಾತೆ ಪೀಠದಿಂದ ಮಾಯ ಆಗೋಗಿದ್ದಾಳೆ. ಆ ಜಾಗ ಖಾಲಿಯಾಗಿದೆ. ಮೈದ್ನವ್ರೆ, ನೀವೇನಾದ್ರೂ ನಿದ್ದೆ ಮತ್ತಲ್ಲಿದ್ದೀರಾ? ಏಕಾಏಕಿ ಏನಾಯ್ತು ನಿಮ್ಗೆ? ಯಾಕೆ ಈಗ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ? ಅಯ್ಯೋ ಅಕ್ಕ, ಯಾಕೆ ಅವ್ರನ್ನ ಬೈತಿದ್ದೀರಾ? ಆದ್ರೂ ನಮ್ಮನೇಲಿ ಇಂಥ ವಿಚಿತ್ರಗಳು ನಡೆಯೋದು ಸಾಮಾನ್ಯನೇ ಅಲ್ವಾ? ಮೊನ್ನೆ ಕೋಣೆಗೆ ಗೂಬೆ ಬಂದಿರ್ಲಿಲ್ವಾ? ಇದು ಕೂಡ ಅಂತದ್ದೇ ಇರ್ಬೇಕು. ಈಗ ಸುಮ್ನೆ ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ಇಲ್ಲ, ನನಗೆ ಹುಚ್ಚಿಡ್ದು ಹೀಗ್ ಮಾತಾಡ್ತಿದ್ದೀನಿ. ದೇವಿ ಕಲಶ ಇಟ್ಟ ಜಾಗದಲ್ಲಿ ಇಲ್ಲ ಅಂದ್ರೆ ಅದ್ ಹೇಗ್ ಸಾಧ್ಯ? ಅಯ್ಯೋ, ಅದಕ್ಕೆ ನನ್ನ ನಂಬಿ ನಾನು ಕಣ್ಣಾರೆ ನೋಡ್ದೆ. 10 ಸಲ ನೋಡಿನೇ ನಿಮಗೆ ಹೇಳ್ತಿರೋದು. ನಿಜವಾಗ್ಲೂ ದುರ್ಗಾ ಮಾತೆ ಮಾಯ ಆಗಿದ್ದಾಳೆ. ಏನ್ ಮಾತಾಡ್ತಿದ್ದೀರಾ ಚಿಕ್ಕಪ್ಪ? ಅದ್ ಹೇಗ್ ಮಾಯ ಆಗಕ್ ಸಾಧ್ಯ? ನಾನ್ ಹೇಳಿದ್ ನಿಮಗೆ ಅರ್ಥ ಆಗ್ತಿಲ್ವಾ? ನಾವು ದಸರಾ ಉತ್ಸವಕ್ಕೆ ದುರ್ಗಾ ಮಾತೆನ ಪೀಠದ ಮೇಲೆ ಕೂರ್ಸಿದ್ವಿ ಅಲ್ವಾ? ದುರ್ಗಾ ಮಾತೆ, ಹೂವಿನ ಹಾರಗಳು, ಪೀಠ ಅಲ್ಲಿದ್ ಯಾವ್ದು ಇಲ್ಲ. ಮೈದ್ನವ್ರೆ, ನೀವು ಶಾಂತರಾಗಿ. ಆ ಜಾಗದಲ್ಲಿ ವಿಗ್ರಹ ಹೇಗ್ ಮಾಯ ಆಗತ್ತೆ? ಅರೆ, ಯಾರಾದ್ರೂ ದುರ್ಗಮ್ಮನ್ ಕಿರುಬೆರಳು ಹಿಡ್ಕೊಂಡು ಕರ್ಕೊಂಡು ಹೋದ್ರಾ? ಏನ್ ಹೇಳ್ತಿದ್ದೀರಾ? ಅಲ್ಲಿರ್ದೆ ಇನ್ನೆಲ್ಲಿಗೆ ಹೋಗುತ್ತೆ? ಅದಕ್ಕೆ ಏನ್ ನಡೀತು, ಹೇಗ್ ನಡೀತು ಅಂತ ನನಗೆ ಗೊತ್ತಿಲ್ಲ. ನಾನು ನನ್ ಕಣ್ಣಾರ ನೋಡ್ದೆ, ದುರ್ಗಾ ಮಾತೆ ಅಲ್ಲಿಲ್ಲ. ನನ್ ಮಗ ವಿನು ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಅಲ್ಲಿ ದುರ್ಗಾ ಮಾತೆ ಇಲ್ಲ. या देवी सर्वभूतेषु शक्तिरूपेण संस्थिता, नमस्तस्यै 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 नमो नमः. या देवी सर्वभूतेषु बुद्धिरूपेण संस्थिता, नमस्तस्यै 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 नमो नमः. ದುರ್ಗಾ ಮಾತೆ, ಈ ಹೂಗಳನ್ನೆಲ್ಲ ನಾನೇ ಸ್ವತಃ ಕೊಯ್ಕೊಂಡ್ ಬಂದೆ. ಈ ಹೂವಿನ ಹಾರ ನಿನಗೆ ಹಾಕ್ಬೇಕಂತ ತುಂಬಾ ಆಸೆ ಇತ್ತು. ಮನಸ್ಫೂರ್ತಿಯಾಗಿ ನಿನ್ನ ಬೇಡ್ಕೋಬೇಕು ಅಂದ್ಕೊಂಡಿದ್ದೆ. ನೀನೇ ನನ್ನ ಹತ್ರ ಬಂದೆ. ನನ್ನ ಧನ್ಯಳನ್ನಾಗಿ ಮಾಡ್ದೆ ತಾಯಿ. ಆದ್ರೆ ದುರ್ಗಾ ಮಾತೆ, ನಿನಗ್ ಕೊಡೋಕ್ ನನ್ನ ಹತ್ರ ಹೂವಿನ ಹಾರ ಬಿಟ್ಟು ಬೇರೆ ಏನೂ ಇಲ್ಲ. ಅರ್ಶನ ಕುಂಕುಮ ಇಲ್ಲ, ನೈವೇದ್ಯ ಇಲ್ಲ, ಏನೂ ಇಲ್ಲ. ಒಡವೆಗಳ ಸಮಸ್ಯೆ ಇರೋದ್ರಿಂದ ಅತ್ತೆ ನನ್ನ ಮನೆ ಅಂಗಳದಲ್ಲೇ ಇರ್ಬೇಕು ಅಂತಿದ್ದಾರೆ. ನಿನಗ್ ಗೊತ್ತಲ್ವಾ? ಅದಕ್ಕೆ ನಿನ್ಗೆ ಪೂಜೆ ಆರತಿ ಮಾಡೋಕ್ಕಾಗ್ತಿಲ್ಲ. ಆದ್ರೆ ದುರ್ಗಾ ಮಾತೆ, ದಯವಿಟ್ಟು ನಿನ್ನನ್ನ ಅರ್ಥ ಮಾಡ್ಕೋ ತಾಯಿ. ದಿಗೋಣ, ಬೇಗ ಬಾ ಅಣ್ಣ. ಪೂಜೆ ಕೋಣೆಯಲ್ಲಿ ದುರ್ಗಮ್ಮ ಇಲ್ಲ. ಅದ್ ಹೇಗ್ ಸಾಧ್ಯ? ಅರೆ ನಿಜ ಅಣ್ಣ, ನಮ್ಮಪ್ಪನೇ ಹೇಳಿದ್ರು. ನಡಿ. ಮೈದ್ನವ್ರೆ, ಯಾಕೆ ನಮ್ಮನ್ನ ಹೀಗ್ ಗಾಬರಿ ಮಾಡ್ತಿದ್ದೀರಾ? ಬೇಕಾದ್ರೆ ಬಂದ್ ನೀವೇ ನೋಡಿ. ಸರಿ, ನಡೀರಿ ನೋಡೋಣ. ಬನ್ನಿ ನೋಡಿ. ನಾನ್ ಹೇಳಿದ್ರೆ ನಂಬಲ್ಲ ಅಲ್ವಾ? ಈಗ ನೀವೇ ನೋಡಿ. ನೋಡಿ ಅದ್ಗೆ. ಅಯ್ಯೋ ದೇವ್ರೆ, ಆಗ್ಲೇ ಇದು ಇಲ್ಲಿರ್ಲಿಲ್ಲ. ಕಣ್ಣು ಅಗಲ ಮಾಡ್ಕೊಂಡ್ ನೋಡಿ, ದುರ್ಗಾ ಮಾತೆ ಅಲ್ಲಿದಾಳ ಇಲ್ವಾ ಅಂತ. ಇಲ್ಲ ನಿಮ್ಮ ದೃಷ್ಟಿ ಮಂದ ಆಗಿದ್ಯಾ, ಇಲ್ಲ ಬುದ್ಧಿ ಮಂದ ಆಗಿದ್ಯಾ? ವಿಗ್ರಹ ಇಲ್ಲೇ ಇದೆ ಅಲ್ವಾ? ಇದೆ. ದುರ್ಗಮ್ಮ ತಾಯಿ ಕೂರ್ಸಿದ ಜಾಗದಲ್ಲೇ ಇದ್ದಾಳಲ್ವಾ? ನಿಜಾನೇ ಅದ್ಗೆ. ಆದ್ರೆ ನಾನು ಆಗ್ಲೇ ನೋಡಿದಾಗ ದುರ್ಗಾ ಮಾತೆ ವಿಗ್ರಹ ಇರ್ಲಿಲ್ಲ ಇಲ್ಲಿ. ಹೌದಕ್ಕ, ಇವರು ಸುಮ್ನೆ ವಿನು ಮೇಲೆ ಆಣೆ ಮಾಡಲ್ಲ ಅಲ್ವಾ? ಆಗ್ಲೇ ಮಾಯ ಆಗಿ ಈಗ ಮತ್ತೆ ಬಂದಿರುತ್ತೆ. ವತ್ಸಲ, ಈ ಹುಚ್ಚುರಾಯನ್ನ ನೀನ್ ಸಮರ್ಥನೆ ಮಾಡ್ಕೋಬೇಡ. ನಮ್ ಕಣ್ಣಿಗೆ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಯಾವ ವಿಚಿತ್ರನೂ ನಡೆದಿಲ್ಲ.
ಸುಮ್ನೆ ಗದ್ದಲ ಮಾಡ್ಬಿಟ್ರು, ಮಾಯ ಆಗೋಗಿದೆ ಹಾಗೆ ಹೀಗೆ, ಬನ್ನಿ ಬನ್ನಿ ಅಂತ. ಚಿಕ್ಕಪ್ಪ ನೀವು ಭ್ರಮೆ ಪಟ್ಟಿದ್ದೀರಾ. ನಾನು ಎಷ್ಟು ಗಾಬರಿ ಆದೆ ಗೊತ್ತಾ? ಭಯ ಪಡಿಸ್ಬಿಟ್ರಿ. ನನಗಂತೂ ಎದೆಲ್ ನಡುಕ ಶುರುವಾಗಿತ್ತು. ಅಯ್ಯೋ, ನಾನು ನಿಮ್ಮೆಲ್ರಿಗೂ ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಆಗ್ಲೇ ನಾನು ನೋಡಿದಾಗ ದುರ್ಗಾ ಮಾತೆ ಇಲ್ಲಿ ಇರ್ಲಿಲ್ಲ. ಅಯ್ಯೋ, ನಾನು ನನ್ನ ಕಣ್ಣಾರೆ ನೋಡ್ದೆ. ನಿಮ್ಮ ಕಣ್ಣುಗಳ ಬಗ್ಗೆ ಹೇಳಕ್ ಏನಿದೆ ಮೈದ್ನವ್ರೆ? ಜೂಜಾಡೋ ದಾಳಗಳನ್ನ ಬಿಟ್ರೆ ನಿಮ್ಮ ಕಣ್ಣಿಗೆ ಇನ್ಯಾವುದು ಕಾಣಿಸಲ್ಲ. ಸುಮ್ನೆ ತಿಂತಾ ಇದ್ದ ತಟ್ಟೆ ಮುಂದೆಯಿಂದ ಎಬ್ಸಿದ್ರಿ. ನೀವು ಸ್ವಲ್ಪ ಬುದ್ಧಿ ಉಪಯೋಗಿಸಿ ವಿವೇಕ ಇಟ್ಕೊಂಡು ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಜೂಜಾಟದ ಜೊತೆಗೆ ಈಗ ಮತ್ತಿನ ಪದಾರ್ಥಗಳಿಗೂ ದಾಸರಾಗಿದ್ದೀರಾ. ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತಂತೆ. ನಿಮ್ಗೆ ಯಾವ ಕೆಲ್ಸಾನೂ ಇಲ್ವಲ್ಲ, ಅದಕ್ಕೇನಪ್ಪ ನಿಮ್ಗೆ ಇಂಥ ಭ್ರಮೆಗಳಾಗ್ತಾ ಇರುತ್ತೆ. ದೇವ್ರ ಕೊನೆಲಿ ಪೀಠದ ಮೇಲೆ ಕೂರ್ಸಿರೋಂಥ ದುರ್ಗಾದೇವಿ ಅದ್ ಹೇಗ್ ಮಾಯ ಆಗ್ತಾಳೆ? ನಿಮ್ಮ ಮಕ್ಕಳ ಆಟದಿಂದ ದಯವಿಟ್ಟು ನಮ್ಗೆ ಹೀಗ್ ತೊಂದರೆ ಕೊಡಬೇಡಿ. ಉಪಕಾರ ಮಾಡದೇ ಇದ್ರೂ ಪರವಾಗಿಲ್ಲ, ಇಂಥ ಹುಚ್ಚಾಟಗಳನ್ನ ಮಾಡಬೇಡಿ. ಉಚಿತವಾಗಿ 3 ಹೊತ್ತು ಹೊಟ್ಟೆ ತುಂಬಾ ತಿಂತಾ ಇದ್ದೀರಲ್ವಾ, ತಿಂದಿದ್ದು ಕರ್ಗೋವರೆಗೂ ಮಲ್ಕೊಡಿ. ನಮ್ಮೆಲ್ರನ್ನು ಯಾಕೆ ತಟ್ಟೆ ಮುಂದೆಯಿಂದ ಎಬ್ಸಿದ್ರಿ? ಮೊದ್ಲು ನೀವ್ ಖಚಿತ ಪಡಿಸ್ಕೋಬೇಕಲ್ವಾ? ಹಿಂದೆ ಯಾರೋ ಆಕಾಶ ಕಳಚಿ ಮೇಲ್ ಬಿತ್ತು ಅಂತ ಜೋರಾಗಿ ಅತ್ನಂತೆ. ಹಾಗಾಗಿದೆ ಈಗ. ನೀವು ಇಲ್ಲೇ ಇದ್ದು ಕಾವಲ್ ಕಾಯಿರಿ. ನೋಡಿ, ವಿಗ್ರಹ ಎಲ್ಲಾದ್ರೂ ಹೊರಟೋಗುತ್ತೆ. ಎಲ್ರು ನಡೀರಿ, ಊಟ ಮಾಡೋಣ. ಹೂಗಳನ್ನ ಯಾರಿಟ್ಟಿದ್ದು? ದೇವಿಗೆ ನಾವೇನು ಹೂಗಳನ್ನ ಹಾಕಿಲ್ಲ ಅಲ್ವಾ? ಈ ಹೂಗಳನ್ನ ದೇವಿಗೆ ಯಾರಿಟ್ಟಿದ್ದು? ಅದಕ್ಕೆ ದಯವಿಟ್ಟು ನನ್ನ ಮಾತು ಕೇಳಿ, ಇಲ್ಲೇನೋ ನಡೀತಾ ಇದೆ. ಮೈದ್ನವರೇ, ನೀವೇನು ಮಾತಾಡ್ಬೇಡಿ. ಅಮ್ಮ, ಸಂಪಿಗೆ ಹೂಗಳನ್ನ ನಾವು ತಂದಿರ್ಲಿಲ್ಲ. ನನ್ನ ದುರ್ಗಾ ಮಾತೆ ದರ್ಶನ ಮಾಡ್ಕೊಳಕ್ ಬಿಡಿ. ನಾನು ಅಮ್ಮನವ್ರಿಗೆ ಹೂಗಳನ್ನ ಇಡ್ಬೇಕು. ಅಮ್ಮ ಅಮ್ಮ, ಸಕ್ಕು ಒಳಗ್ ಬಂದಿರ್ತಾಳ? ಆಗ್ಲೇ ನಾನು ಅವಳ ಕೈಯಲ್ಲಿ ಸಂಪಿಗೆ ಹೂವಿನ ಹಾರ ನೋಡಿದ್ದೆ. ಹಾಗ ಇರಿ, ಅವಳಿಗೀಗ ಮಾಡ್ತೀನಿ. सर्वभूतेषु बुद्धिरूपेण संस्थिता नमस्तस्यै नमस्तस्यै. ಅಯ್ಯಯ್ಯಯ್ಯಯ್ಯಯ್ಯ, ಏನೇ ದಿನೇ ದಿನೇ ನಿನಗ್ ಭಕ್ತಿ ಜಾಸ್ತಿ ಆಗೋಗ್ತಿದೆ. ಪ್ರಜ್ಞೆನೇ ಇಲ್ಲ. ಕಣ್ ಮುಚ್ಕೊಂಡು ಮೈ ಮರೆತು ಹಾರ್ತಿದ್ದಾಳೆ. ಮನೇಲಿರೋರೆಲ್ಲ ಇಲ್ಲಿಗೆ ಬಂದ್ ನಿಂತ್ಕೊಂಡಿದೀವಿ, ಅದು ಕೂಡ ಅವಳಿಗೆ ಗೊತ್ತಾಗ್ತಿಲ್ಲ. ನಾಟಕ ಮಾಡ್ತಿದ್ದಾಳಮ್ಮ. ಸಕ್ಕು, ಎದ್ದಾಳೆ, ಹೇಳು. ಇಲ್ಲಿಗ್ ಬಾ, ಇಲ್ಲಿ ನಿಂತ್ಕೋ. ಇನ್ನು ನಿನ್ನ ನಾಟಕ ನಿಲ್ಸು. ದೊಡ್ಡ ಭಕ್ತೆ ತರ ನಟಿಸ್ಬೇಡ. ನಮಗ್ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನು ಏನ್ ಮಾಡ್ದೆ ಅತ್ತೆ? ಎಷ್ಟು ಅಮಾಯಕಿ ತರ ಕೇಳ್ತಿದ್ಯಲ್ಲೇ. ಬರ್ಬೇಡ ಅಂತ ಎಷ್ಟ್ ಹೇಳಿದ್ರು ಕೂಡ ಮನೆ ಒಳಗ್ ಬಂದು ದುರ್ಗಾದೇವಿಗೆ ಹೂಗಳನ್ನ ಹಾಕಕ್ಕೆ ಎಷ್ಟು ಧೈರ್ಯ ನಿನ್ಗೆ? ನಾನ ಒಳಗ್ ಬಂದಿದ್ನ? ಅಯ್ಯೋ ಅತ್ತೆ, ಬಾಗಲ್ ಹಾಕಿದ್ರಿ ಅಲ್ವಾ, ನಾನ್ ಹೇಗ್ ಬರೋಕಾಗತ್ತೆ? ನಾನ್ ಆಗ್ಲಿಂದ ಇಲ್ಲೇ ಇದ್ದೀನಿ. ಸುಳ್ಳು ಹೇಳೋದು ನಿನಗ ಅಭ್ಯಾಸನೇ ಅಲ್ವಾ ಸಕ್ಕು? ವತ್ಸಲ, ನಾನ್ ಮಾತಾಡ್ತಿದ್ದೀನಲ್ವಾ, ಮಧ್ಯದಲ್ಲಿ ಬಾಯಿ ಹಾಕ್ಬೇಡ. ಈ ಸಕ್ಕುವಿನ ಅವಾಂತರದಿಂದಾನೇ ನನ್ ಗಂಡ ಇವತ್ತು ಎಲ್ರ ಹತ್ರ ಮಾತ್ ಕೇಳ್ಬೇಕಾಗ್ ಬಂತು. ಅಲ್ಲ, ನಾನ್ ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ. ಮೈದ್ನ ಅವ್ರ ವಿಷಯ ಆಮೇಲೆ ನೋಡೋಣ. ಇವಳು ಮನೆ ಒಳಗ್ ಹೇಗ್ ಬಂದ್ಲು ಅನ್ನೋದು ನನಗ್ ಗೊತ್ತಾಗ್ಬೇಕು. ಹೇಳು ಸಕ್ಕು, ನೀನ್ ಮನೆ ಒಳಗ್ ಹೇಗ್ ಬಂದೆ? ಮುಖ ಮುಖ ನೋಡ್ತಾ ನಿಂತ್ಕೋಬೇಡ, ಬೇಗ ಉತ್ತರ ಹೇಳು. ಅಯ್ಯೋ ಅತ್ತೆ, ನಾನ್ ಮನೆ ಒಳಗ್ ಬಂದಿಲ್ಲ. ನಾನ್ ಹೇಳ್ತಿರೋದ್ ನಿಜ. ಮತ್ತೆ ದೇವಿ ವಿಗ್ರಹದ ಮೇಲೆ ಹೂವಿನ ಹಾರ ಹೇಗೆ ಬಂತು ಸಕ್ಕು? ಆಗ್ಲೇ ನಿನ್ ಕೈಯಲ್ಲಿ ನೋಡ್ದೆ. ನೀನ್ ಆ ಹಾರ ಇಟ್ಕೊಂಡು ಅದ್ಗೆ ನನ್ನ ಒಳಗಡೆ ಬಿಡಿ, ಹೂವಿಡಕ್ ಬಿಡಿ, ಸ್ವಲ್ಪ ಕುಂಕುಮನಾದ್ರೂ ಇಡಕ್ ಅವಕಾಶ ಕೊಡಿ ಅಂತ ಬಾಗಿಲ ಹತ್ರ ನಿಂತ್ಕೊಂಡು ಬೇಡ್ಕೊಂಡೆ ಅಲ್ವೇನೆ? ಆದ್ರೆ ನಿಮ್ ಅನುಮತಿ ಇಲ್ದೆ ನಾನ್ ಮನೆ ಒಳಗ್ ಹೇಗ್ ಬರ್ತೀನಿ ಹೇಳಿ? ನಾನ್ ಇಲ್ಲೇ ಈ ಗುಡಿಸ್ಲಲ್ಲಿ ಕುತ್ಕೊಂಡಿದ್ದೆ. ಸಕ್ಕು, ನನ್ ತಾಳ್ಮೆ ಪರೀಕ್ಷೆ ಮಾಡ್ಬೇಡ, ಉತ್ತರ ಹೇಳು.
ನಿನ್ನ ಕೈಯಲ್ಲಿದ್ದ ಸಂಪಿಗೆ ಹೂಗಳನ್ನ ದೇವಿಗೆ ಯಾರು ಹಾಕಿದ್ದು? ಹೂಗಳಿಗೆ ರೆಕ್ಕೆ ಬಂದು ಹಾರ್ ಹೋಗ ಅವಾಗವೇ ಕೂತ್ಕೊಂಡ್ವಾ? ಸುಳ್ಳು ಹೇಳಿದ್ರು ನಂಬೋ ಹಾಗಿರ್ಬೇಕು. ನಾಚಿಕೆ ಇಲ್ದೆ ದೇವ್ರ ವಿಷಯದಲ್ಲೂ ಕೂಡ ಸುಳ್ಳು ಹೇಳ್ತಿದ್ಯಲ್ಲೇ. ಸಕ್ಕು, ಇದು ದೇವರ ವಿಷಯ. ನೀನ್ ಸುಳ್ಳು ಹೇಳ್ಬೇಡ. ನಿನ್ನಿಂದ ನಮಗ್ ಪಾಪ ಸುತ್ಕೊಳ್ಳುತ್ತೆ. ನಿಜ ಹೇಳು. ನೀನ್ ಒಳಗ್ ಬಂದಲ್ಲಿ ಹೂಗಳನ್ನ ಇಟ್ಟಿಲ್ಲ ಅಂದ್ರೆ ಅವಲ್ಲಿಗೆ ಹೇಗ್ ಬಂದ್ವೋ? ಇಲ್ಲಾಂದ್ರೆ ದೇವಿನೇ ನಿನ್ ಹತ್ರ ಬಂದು ಹೂಗಳು ಬೇಕು ಅಂತ ಕೇಳಿ ತಗೊಂಡ್ಲಾ? ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾಚಿಕೆ ಇಲ್ದೆ ಏನೇ ಆ ನಗು? ಚರ್ಮ ಸುಲ್ದು ಬಿಡ್ತೀನಿ, ಹುಷಾರ್. ಅತ್ತೆ, ನಾನು ಹೇಳ್ತಿರೋದ್ ನಿಜ. ನನ್ ಮನೆ ಒಳಗ್ ಬರ್ಲಿಲ್ಲ, ನನ್ನ ನಂಬಿ. ಬರ್ಲಿಲ್ವಾ ನೀನು? ಅಮ್ಮ ಅಮ್ಮ ಸ್ವಲ್ಪ ಇರು. ಸಕ್ಕು ಹೇಳ್ತಾ ಇರೋದು ನಿಜನೇ ಅಮ್ಮ. ಅಮ್ಮ ಒಂದ್ಸಲಿ ಇಲ್ಲಿ ನೋಡಿ, ಇದು ಅವಳ ಹೂವಿನ ಹಾರ. ಇದು ಇಲ್ಲೇ ಇದೆ, ತಗೊಳ್ಳಿ ನೋಡಿ. ಆಗ್ಲೇ ಇದ್ರ ಬಗ್ಗೆನೆ ಯಮುನಕ್ಕ ನಮ್ಗೆ ಹೇಳಿದ್ದು. ನಾನ್ ಹೇಳಿದ್ರೆ ನಂಬ್ಲಿಲ್ಲ ಅಲ್ವಾ? ಈಗ ನೀವೇ ನೋಡಿ. ಏಯ್, ಅಮ್ಮ ಬೇಡ, ಸುಮ್ನಿರಮ್ಮ.